ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇಂದು ರೈತರಿಗೆ ಬಹಳ ಬೇಕಾಗಿರುವ, ಬಹಳ ದಿನಗಳಿಂದ ನಿರೀಕ್ಷೆಯಲ್ಲಿರುವ ಒಂದು ಕೃಷಿ ಸಂಬಂಧಿಸಿದ ಮಹತ್ವದ ಆದೇಶವನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ರಾಜ್ಯ ಸರ್ಕಾರ ಈಗ ಸ್ಪಷ್ಟ ಆದೇಶವನ್ನು ಹೊರಡಿಸಿದೆ. ರೈತರು ತಮ್ಮ ಜಮೀನಿಗೆ ತಲುಪಲು ಅಥವಾ ತಮ್ಮ ಕೃಷಿ ಕೆಲಸಕ್ಕಾಗಿ ಅಕ್ಕಪಕ್ಕದ ಜಮೀನಿನಲ್ಲಿ ಹಾದು ಹೋಗುವಾಗ ಜಮೀನಿನ ಭೂ ಮಾಲೀಕರು ಅವರನ್ನು ಅಡ್ಡಪಡಿಸುತ್ತಾರೆ ಮತ್ತು ದಾರಿಯನ್ನು ಮುಚ್ಚುತ್ತಾರೆ. ಅವರಿಗೆ ಅವರ ಜಮೀನಿಗೆ ಹೋಗದಂತೆ ತಡೆಯುತ್ತಾರೆ. ಈ ಎಲ್ಲ ವಿಚಾರಗಳು ಬಹಳ ದಿನಗಳಿಂದ ಕೇಳಿ ಬರುತ್ತಿತ್ತು. ಇದನ್ನು ಸರಿಪಡಿಸಲು ಸರ್ಕಾರ ಕಾನೂನು ಪ್ರಕಾರ ತಹಶೀಲ್ದಾರರಿಗೆ ನೇರ ಆದೇಶವನ್ನು ನೀಡಿದೆ. ಗ್ರಾಮದ ನಕ್ಷೆಯಲ್ಲಿ ಇರುವ ಕಾಲುದಾರಿ ಅಥವಾ ಬಂಡಿ ದಾರಿ ಅಥವಾ ರಸ್ತೆಯನ್ನು ಯಾರಾದರೂ ಮುಚ್ಚಿದರೆ ಅಥವಾ ರೈತರಿಗೆ ತಿರುಗಾಡಲು ತೊಂದರೆ ಉಂಟು ಮಾಡಿದರೆ ತಕ್ಷಣ ಅದನ್ನು ತಹಶೀಲ್ದಾರರು ತೆರವುಗೊಳಿಸಿ ರೈತರಿಗೆ ದಾರಿ ಕಲ್ಪಿಸಬೇಕು ಎಂದು ಆದೇಶವನ್ನು ಹೊರಡಿಸಿದೆ. ಪ್ರತಿಯೊಬ್ಬ ರೈತರು ಈ ಕಾನೂನಿನ ಬಗ್ಗೆ ತಪ್ಪದೇ ತಿಳಿದುಕೊಳ್ಳಬೇಕು. ಕರ್ನಾಟಕದ ಭೂ ಕಂದಾಯ ನಿಯಮಗಳು 1966 ನಿಯಮ 59ನೇ ಪ್ರಕಾರ ಈ ನಿಯಮದಂತೆ ರೈತರು ಅಥವಾ ಜಮೀನಿನ ಭಾಗಿದಾರರು ಹಳೆ ಕಾಲದಿಂದ ಉಪಯೋಗಿಸುತ್ತಿರುವ ದಾರಿಗಳನ್ನು ಕಾನೂನಿನ ಪ್ರಕಾರ ದಾಖಲೆಯನ್ನು ರಿಜಿಸ್ಟರ್ ನಮೂದಿಯನ್ನು ಮಾಡಿಕೊಳ್ಳಬಹುದು. ಅಂದರೆ ರೈತರಿಗೆ ತಮ್ಮ ಜಮೀನಿಗೆ ಹೋಗುವ ಹಕ್ಕಿನ ದಾರಿಯನ್ನು ಯಾರೂ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ಎರಡನೇ ಕಾನೂನು ದ ಇಂಡಿಯನ್ ಎಸ್ಮೆಂಟ್ ಆ್ಯಕ್ಟ್ 1882. ಈ ಕಾನೂನಿನ ಪ್ರಕಾರ ಪ್ರತಿ ಜಮೀನಿನ ಮಾಲೀಕರು ಅಥವಾ ಅದನ್ನು ಉಪಯೋಗಿಸುತ್ತಿರುವ ರೈತರು ತಮ್ಮ ಭೂಮಿಗೆ ಹೋಗುವ ದಾರಿ ಇರಲೇಬೇಕು. ಮೂರನೇ ಕಾನೂನು ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ 1973 ಸೆಕ್ಷನ್ 147. ಈ ಕಾನೂನಿನ ಪ್ರಕಾರ ಯಾರಾದರೂ ನೀರು ಅಥವಾ ದಾರಿಯ ಹಕ್ಕಿಗೆ ತೊಂದರೆಯನ್ನು ಉಂಟು ಮಾಡಿದರೆ ತಹಶೀಲ್ದಾರರು ನೇರವಾಗಿ ಕ್ರಮವನ್ನು ತೆಗೆದುಕೊಳ್ಳಬಹುದು ಮತ್ತು ತಾಲೂಕಿನ ಕಾರ್ಯನಿರ್ವಾಹ ಮ್ಯಾಜಿಸ್ಟ್ರೇಟ್ ಆಗಿ ಅವರು ಹಳೆ ದಾರಿಯನ್ನು ತೆರವು ಮಾಡಿಸಲು ಅಧಿಕಾರವನ್ನು ಹೊಂದಿರುತ್ತಾರೆ. ಸ್ನೇಹಿತರೆ, ವಿಷಯವನ್ನು ಎಳೆಯದೆ ಕೊಯ್ಯದೆ ನಿಮಗೆ ಸುದ್ದಿ ತಲುಪಿಸುವ ಪ್ರಯತ್ನ ನಮ್ಮದು. ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.